ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಸಂಬಂಧಿಸಿದಂತೆ ಕಾನೂನು ಬಿಗಿಯಾಗ್ತಾ ಇದೆ. ನಟನಿಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ. ಇತ್ತೀಚೆಗೆ ಪೊಲೀಸರ ಕೈ ಸೇರಿರುವ ಎಫ್ಎಸ್ಎಲ್ ರಿಪೋರ್ಟ್ ದರ್ಶನ್ ವಿರುದ್ಧ ಬಲವಾದ ಸಾಕ್ಷಿಯಾಗಲಿಕ್ಕಿದೆ. ರಕ್ತ ಚಿಮ್ಮಿತ ಅಂಟಿತ ಈ ಬಗ್ಗೆ ಪೊಲೀಸರು ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಬಾಸ್ ಎಂದು ಹೇಳ್ತಾ ವೆಹಿಕಲ್ ಕೊಟ್ಟವರನ್ನ ಈಗ ಪೊಲೀಸರು ಬಾ ಎಂದು ಕರೆಯುವಂತಾಗಿದೆ. ಈ ಪ್ರಕರಣದಲ್ಲಿ ವಾಹನವನ್ನು ಒದಗಿಸಿದವರಿಗೂ ಕೂಡ ಪ್ರಾಬ್ಲಮ್ ಶುರುವಾಗಿದೆ. ದರ್ಶನ್ ರಿಲೀಸ್ಗಾಗಿ ಸ್ಯಾಂಡಲ್ವುಡ್ ಕಲಾವಿದರು ದೇವರ ಮೊರೆ ಹೋಗಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ಮತ್ತು ದೊಡ್ಡಣ್ಣ ನೇತೃತ್ವದಲ್ಲಿ ಪೂಜೆಯನ್ನ ಮಾಡಿಸಲಾಗ್ತಾ ಇದೆ. ಈಗಾಗಲೇ ಅಭಿಮಾನಿಗಳು ದರ್ಶನ್ ಕುಟುಂಬಸ್ಥರು ಅವರ ರಿಲೀಸ್ಗಾಗಿ ಪೂಜೆ ದೇವರ ಮೊರೆ ಹೋಗ್ತಾ ಇದ್ರೆ, ದರ್ಶನ್ ಪತ್ನಿಯು ಈಗಾಗಲೇ ಹಲವಾರು ದೇವಸ್ಥಾನಗಳಿಗೆ ಹೋಗಿ ಪ್ರಾರ್ಥನೆ ಮಾಡಿ ಬಂದಿದ್ದಾರೆ. ಈಗ ಸ್ಯಾಂಡಲ್ವುಡ್ ಕಲಾವಿದರ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನ ಮಾಡಲಾಗ್ತಾ ಇದೆ. ಆಗಸ್ಟ್ 14ನೇ ತಾರೀಕು ಕಲಾವಿದರ ಸಂಘದಲ್ಲಿ ವಿಶೇಷ ಯಾಗವನ್ನ ಮಾಡಲು ಯೋಜಿಸಲಾಗಿದೆ. ಸರೋಜಾದೇವಿ, ಸಾಹುಕಾರ್ ಜಾನಕಿ ಪಾಲ್ಗೊಳ್ಳಲಿಕ್ಕಿದ್ದಾರೆ. ಈ ಒಂದು ಪೂಜೆಗೆ ಯಶ್, ಶಿವಣ್ಣ, ಕಿಚ್ಚ ಸುದೀಪ್, ಉಪೇಂದ್ರ ಅವರಿಗೂ ಕೂಡ ಆಹ್ವಾನವನ್ನ ನೀಡಲಾಗಿದೆ. ಸ್ಟಾರ್ ನಟರು ಈ ವಿಶೇಷ ಯಾಗದಲ್ಲಿ ಪಾಲ್ಗೊಳ್ತಾರಾ? ರಾಕ್ಲೈನ್ ವೆಂಕಟೇಶ್ ನೇತೃತ್ವದಲ್ಲಿ ಈ ಪೂಜೆ ಮಾಡಲು ನಿರ್ಧರಿಸಲಾಗಿದೆ. ಕಲಾವಿದರ ಸಂಘದಲ್ಲಿ ಯಾಗ ಆಯೋಜನೆ ಮಾಡಲಾಗಿದ್ದು, ಹಿರಿಯ ನಟಿಯರು ಇದರಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಭೈರತಿ ರಣಗಲ್ ಸಿನಿಮಾ ತಂಡದಿಂದ ಹೊಸ ಸುದ್ದಿ ಹೊರಬಂದಿದೆ. ಈ ಒಂದು ಸುದ್ದಿ ಏನು ಅನ್ನೋರಿಗೆ ಈ ಮಾಹಿತಿ ರಿವೀಲ್ ಮಾಡಿದೆ. ಇದೇ ತಿಂಗಳ 10ರಂದು ಚಿತ್ರದ ಒಂದು ಮಹತ್ವದ ವಿಷಯ ಹೊರಬರ್ತಾ ಇದೆ. ಇದನ್ನ ಹೇಳಲಿಕ್ಕೆ ಸಿನಿಮಾ ತಂಡ ಒಂದು ವಿಡಿಯೋವನ್ನ ಮಾಡಿದೆ. ಅದರಲ್ಲಿ ಸಿನಿಮಾದ ಹೊಸ ಮ್ಯಾಟರ್ ಏನು ಅನ್ನೋದನ್ನ ತಿಳಿಸಿದೆ. ಆಗಸ್ಟ್ 10ರಂದು ಸಂಜೆ 5 ಗಂಟೆಗೆ ಈ ಒಂದು ಮ್ಯಾಟರ್ ರಿವೀಲ್ ಆಗ್ತಾ ಇದೆ. ಭೈರತಿ ರಣಗಲ್ ಸಿನಿಮಾದ ಟೈಟಲ್ ಟ್ರ್ಯಾಕ್ ಅನ್ನ ರಿಲೀಸ್ ಆಗಿಲ್ಲ. ಆದರೆ ಇದನ್ನ ರಿವೀಲ್ ಮಾಡೋಕೆ ಇದೇ ಆಗಸ್ಟ್ 10ರಂದು ಸಂಜೆ 5 ಗಂಟೆಗೆ ರಿಲೀಸ್ ಮಾಡಲಾಗ್ತಾ ಇದೆ. ಈ ಮೂಲಕ ಸಿನಿಮಾದ ಫಸ್ಟ್ ಸಾಂಗ್ ರಿಲೀಸ್ ಆಗ್ತಾ ಇದೆ. ಇದನ್ನ ಅಧಿಕೃತವಾಗಿಯೇ ಸಿನಿಮಾ ತಂಡ ಹೇಳಿಕೊಂಡಿದೆ. ಭೈರತಿ ರಣಗಲ್ ಚಿತ್ರಕ್ಕೆ ರವಿ ಬಸ್ರೂರು ಸಂಗೀತವನ್ನ ಕೊಟ್ಟಿದ್ದಾರೆ. ಡೈರೆಕ್ಟರ್ ನರ್ತನ್ ಈ ಚಿತ್ರವನ್ನ ಡೈರೆಕ್ಷನ್ ಮಾಡಿದ್ದಾರೆ. ರುಕ್ಮಿಣಿ ವಸಂತ್ ಇಲ್ಲಿ ನಾಯಕ ನಟ ಶಿವಣ್ಣನಿಗೆ ಜೋಡಿಯಾಗಿದ್ದಾರೆ. ಗೀತಾ ಪಿಕ್ಚರ್ಸ್ ಮೂಲಕವೇ ಈ ಚಿತ್ರ ನಿರ್ಮಾಣಗೊಳ್ತಾ ಇದೆ. ಟಾಲಿವುಡ್ ನಟ ನಾಗಚೈತನ್ಯ ಮತ್ತು ಶೋಭಿತಾ ಧೂಳಿಪಾಲ್ ಅವರ ನಿಶ್ಚಿತಾರ್ಥ ಗುರುವಾರ ಅದ್ದೂರಿಯಾಗಿ ನೆರವೇರಿದ್ದು, ಫೋಟೋ ಹಂಚಿಕೊಳ್ಳುವ ಮೂಲಕ ನಾಗಾರ್ಜುನ ಅವರು ಶುಭ ಹಾರೈಸಿದ್ದಾರೆ. ಪುತ್ರನ ನಿಶ್ಚಿತಾರ್ಥದ ಕುರಿತು ಫೋಟೋ ಸಹಿತ ನಟ ನಾಗಾರ್ಜುನ ಅವರು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾರೆ. ಇಂದು ಬೆಳಿಗ್ಗೆ 9:42ಕ್ಕೆ ಶೋಭಿತಾ ಅವರೊಂದಿಗೆ ನಮ್ಮ ಮಗ ನಾಗಚೈತನ್ಯ ಅವರ ನಿಶ್ಚಿತಾರ್ಥ ಘೋಷಿಸಲು ನಾವು ಸಂತೋಷ ಪಡ್ತಾ ಇದ್ದೇವೆ. ಶೋಭಿತಾ ಅವರನ್ನ ನಮ್ಮ ಕುಟುಂಬಕ್ಕೆ ಸ್ವಾಗತಿಸಲು ನಾವು ತುಂಬಾ ಸಂತೋಷವನ್ನ ಪಡುತ್ತೇವೆ. ಜೋಡಿಗೆ ಅಭಿನಂದನೆಗಳು. ಜೀವನ ಪೂರ್ತಿ ಪ್ರೀತಿ ಮತ್ತು ಸಂತೋಷವನ್ನ ಹಾರೈಸುತ್ತೇವೆ. ದೇವರು ಒಳ್ಳೆಯದು ಮಾಡಲಿ ಎಂದು ಬರೆದುಕೊಂಡಿದ್ದಾರೆ. ನಾಗಚೈತನ್ಯ ಸಮಂತಾ ಅವರು ಅಕ್ಟೋಬರ್ 2021ರಲ್ಲಿ ವಿಚ್ಛೇದನವನ್ನ ಪಡೆದಿದ್ರು. ವಿಚ್ಛೇದನದ ಬಳಿಕ ನಾಗಚೈತನ್ಯ ಅವರು ಶೋಭಿತಾ ಜೊತೆಗೆ ಡೇಟಿಂಗ್ನಲ್ಲಿರುವ ಸುದ್ದಿ ಕೇಳಿ ಬಂದಿತ್ತು. ಆದರೆ ಈ ಬಗ್ಗೆ ಕುಟುಂಬವಾಗಲಿ ನಾಗಚೈತನ್ಯ ಆಗಲಿ ಸ್ಪಷ್ಟನೆಯನ್ನ ನೀಡಿರಲಿಲ್ಲ. ಈ ನಡುವೆ ಗುಸುಗುಸುಗಳು ನಿಜವೆಂಬಂತೆ ಇವರಿಬ್ಬರು ಒಟ್ಟಿಗೆ ಇರುವ ವೆಕೇಶನ್ ಫೋಟೋಗಳು ವೈರಲ್ ಆಗಿತ್ತು. ವಿನೇಶ್ ಫೋಗಾಟ್ ಅನರ್ಹತೆ ವಿಚಾರ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಕುಸ್ತಿಪಟು ವಿನೇಶ್ ಫೋಗಾಟ್ ಅನರ್ಹತೆಗೆ ಪ್ರಧಾನಿ ನರೇಂದ್ರ ಮೋದಿ ಕಾರಣವೆಂದು ಟೀಕೆ ಮಾಡಿದ ನಟ ಪ್ರಕಾಶ್ ರಾಜ್ ವಿರುದ್ಧ ಸಾಮಾಜಿಕ ಹೋರಾಟಗಾರ ಅಹಿಂಸಾ ಚೇತನ್ ಕಿಡಿಕಾರಿದ್ದಾರೆ. ಮೋದಿ ಪರ ನಿಂತ ಅಹಿಂಸಾ ಚೇತನ್ ಅವರ ನಿಲುವು ನೋಡಿ ಅನೇಕರು ಅಚ್ಚರಿಪಟ್ಟಿದ್ದಾರೆ. ಫೈನಲ್ ಪ್ರವೇಶಿಸಿ ಇತಿಹಾಸ ಬರೆಯಬೇಕಿದ್ದ ವಿನೇಶ್ ಫೋಗಾಟ್ ಕನಸು ನುಚ್ಚು ನೂರಾಗಿದೆ. ವಿನೇಶ್ ಅನರ್ಹತೆಯ ಬಗ್ಗೆ ಅನೇಕರು ವಿವಿಧ ರೀತಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹೊರಹಾಕಿದ್ದಾರೆ. ವಿನೇಶ್ ಅನರ್ಹತೆಗೆ ಪ್ರಧಾನಿ ಮೋದಿ ಕಾರಣ ಎಂದು ಪ್ರಕಾಶ್ ರೈ ಪೋಸ್ಟ್ ಮಾಡಿದ್ದಾರೆ. ಇದಕ್ಕೆ ನಟ ಮತ್ತು ಸಾಮಾಜಿಕ ಹೋರಾಟಗಾರ ಅಹಿಂಸಾ ಚೇತನ್ ಕಿಡಿಕಾರಿದ್ದಾರೆ. ಮೋದಿ ಪರ ಮಾತನಾಡಿದ ಚೇತನ್ ಪೋಸ್ಟ್ ನೋಡಿ ಕೆಲವರು ಶಾಕ್ ಆಗಿದ್ದು, ಇದೇನು ದಿಢೀರ್ ಬದಲಾವಣೆ ಅಂತ ಇದ್ದಾರೆ. ವಿನೇಶ್ ಫೋಗಾಟ್ ಅನರ್ಹತೆಗೆ ಪ್ರಧಾನಿ ಮೋದಿ ಕಾರಣ ಎಂದು ಪ್ರಕಾಶ್ ರೈ ಪೋಸ್ಟ್ ಸಜೆಸ್ಟ್ ಮಾಡುತ್ತೆ. ಇದು ಸಣ್ಣತನ. ಭಾರತದ ಎಲ್ಲ ಲಾಭಗಳಿಗೆ ಮೋದಿಯನ್ನ ಕುರುಡಾಗಿ ಹೊಗಳುವವರು ಹೇಗೆ ಅಜ್ಞಾನಿಗಳು, ಹಾಗೆಯೇ ಭಾರತದ ಎಲ್ಲ ಸಮಸ್ಯೆಗಳನ್ನು ಮೋದಿಯ ಮೇಲೆ ದೂಷಿಸುವ ರಾಯ್ ಅವರಂತಹವರು ಅಜ್ಞಾನಿಗಳಾಗಿದ್ದಾರೆ. ಪ್ರಕಾಶ್ ರೈ ಒಳ್ಳೆಯ ನಟ, ಆದರೆ ಕೆಟ್ಟ ಹೋರಾಟಗಾರ ಎಂದು ಟ್ವೀಟ್ನಲ್ಲಿ ಚೇತನ್ ಬರೆದಿದ್ದಾರೆ.
ಕಿರುತೆರೆಯ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಟ ನಟಿಯರು ಕಾಯ್ತಾ ಇದ್ದಾರೆ. ಆಫರ್ ಸಿಕ್ಕರೆ ಮಿಸ್ ಮಾಡಿಕೊಳ್ಳುವುದಿಲ್ಲ. ಈ ಕಾರ್ಯಕ್ರಮದಿಂದ ಅನೇಕರು ಭಾರಿ ಜನಪ್ರಿಯತೆಯನ್ನ ಪಡೆದಿದ್ದಾರೆ. ಕಿರುತೆರೆ ನಟಿ ಜ್ಯೋತಿ ರೈ ಅವರಿಗೆ ಈ ಬಾರಿ ಬಿಗ್ ಬಾಸ್ ಕಾರ್ಯಕ್ರಮದ ಆಫರ್ ನೀಡಲಾಗಿದೆ ಎನ್ನಲಾಗ್ತಾ ಇದೆ. ಸಿಕ್ಕ ಆಫರ್ ಬಗ್ಗೆ ಸ್ವತಃ ಜ್ಯೋತಿ ರೈ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಈ ಹಿಂದಿನ ಬಿಗ್ ಬಾಸ್ ಸೀಸನ್ಗಳಲ್ಲಿ ಕಿರುತೆರೆಯ ಅನೇಕ ಸೆಲೆಬ್ರಿಟಿಗಳಿಗೆ ಅವಕಾಶ ಸಿಕ್ಕಿತ್ತು. ಈ ಬಾರಿಗೂ ಸಿನಿಮಾ, ಸೀರಿಯಲ್, ಸೋಷಿಯಲ್ ಮೀಡಿಯಾ ಸ್ಟಾರ್ಗಳಿಗೆ ಹುಡುಕಾಟವನ್ನ ನಡೆಸಿದೆ. ಸೀರಿಯಲ್ಗಳನ್ನು ನಟಿಸಿ ಜ್ಯೋತಿ ರೈ ಕೂಡ ಫೇಮಸ್ ಆಗಿದ್ರು. ಬಿಗ್ ಬಾಸ್ ಕನ್ನಡ ಶೋನಿಂದ ಬಂದ ಅವಕಾಶವನ್ನ ನಟಿ ತಿರಸ್ಕರಿಸಿದ್ದಾರೆ. ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ನಟಿ ಜ್ಯೋತಿ ರೈ ಬಿಗ್ ಬಾಸ್ ಈ ಬಗ್ಗೆ ಬರೆದುಕೊಂಡಿದ್ದಾರೆ. ನಾನು ಕನ್ನಡ ಬಿಗ್ ಬಾಸ್ ಶೋನಲ್ಲಿ ಸ್ಪರ್ಧಿಸುವ ಬಗ್ಗೆ ಅನೇಕರು ನನ್ನನ್ನು ಕೇಳ್ತಿದ್ದಾರೆ. ನನಗೆ ಬಿಗ್ ಬಾಸ್ ತಂಡದಿಂದ ಆಫರ್ ಬಂದಿತ್ತು. ನಾನು ಅದನ್ನು ಗೌರವದಿಂದಲೇ ತಿರಸ್ಕರಿಸಿದ್ದೇನೆ. ಈ ಮೊದಲೇ ನಾನು ಕೆಲವು ಕೆಲಸಗಳನ್ನು ಒಪ್ಪಿಕೊಂಡಿದ್ದೇನೆ. ಹೀಗಾಗಿ ಆಫರನ್ನು ತಿರಸ್ಕರಿಸಿದ್ದೇನೆ. ಅವಕಾಶಕ್ಕಾಗಿ ಮತ್ತು ನನ್ನ ಅಭಿಮಾನಿಗಳ ಬೆಂಬಲಕ್ಕೆ ನಾನು ಚಿರಋಣಿ ಎಂದು ಜ್ಯೋತಿ ರೈ ಬರೆದಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.